ಆಲ್ ರೈಟ್. ಕಾವೇರಿ ನದಿ ನೀರು ಹಂಚಿಕೆ ವಿವಾದವನ್ನು ಆಳಿಸ್ತಾ ಇದ್ದಿದ್ದು ಈಗಷ್ಟೇ ಒಂದು ಮಾಹಿತಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ನಾವು ಹಾಜರುಪಡಿಸಬೇಕು. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಕುರಿತಂತೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠವನ್ನು ಪುನಾರಚನೆ ಮಾಡಿದೆ. ಈ ಪೀಠದ ಮುಂದೆಯೇ ಕರ್ನಾಟಕದ ಮೂಲ ಅರ್ಜಿ ವಿಚಾರಣೆಗೆ ಬರಬೇಕು. ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ದ್ವಿಸದಸ್ಯ ಪೀಠದಲ್ಲೂ ಇದ್ದರು, ಅವರನ್ನು ಇರ್ತಾರೆ. ಅಮಿತಾವ್ ರಾಯ್ ಹಾಗೂ ಇನ್ನೊಬ್ಬ ನ್ಯಾಯಮೂರ್ತಿ AM ಖನ್ವಿಲ್ಕರ್ ಇರ್ತಾರೆ. ಆದರೆ ಉದಯ್ ಲಲಿತ್ ಇರುವುದಿಲ್ಲ. ಹಲವು ವರ್ಷಗಳ ಕಾಲ ಜಯಲಲಿತಾ ಪರ ವಕೀಲರಾಗಿ ನಿರ್ವಹಿಸಿದ್ರು ಕಾರ್ಯವನ್ನು. ಈ ಕುರಿತು ಒಂದಿಷ್ಟು ಮಾತುಗಳು ಅಲ್ಲಲ್ಲಿ ಕೇಳಿ ಬಂದಿತ್ತು. ಆದರೆ ಅದಕ್ಕೆ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ಬರಲ್ಲ. ಒಂದಂತೂ ನಿಜ, ಮೂವರ ನ್ಯಾಯಮೂರ್ತಿಗಳ ಪೀಠದಲ್ಲಿ ಇನ್ನು ಮುಂದೆ ಕಾವೇರಿ ವಿವಾದ ಕುರಿತಂತೆ ಎಲ್ಲ ಅರ್ಜಿಗಳು ಅಲ್ಲೇ ವಿಚಾರಣೆಗೆ ಬರುವ ಸಾಧ್ಯತೆಯೇ ಹೆಚ್ಚು. ಅಂದರೆ 18 ಅಕ್ಟೋಬರ್ ಬಹುಶಃ ದ್ವಿಸದಸ್ಯ ಪೀಠ ಈ ಪ್ರಕರಣವನ್ನು ಕೇಳಿಸ್ಕೊಳ್ಳಲ್ಲ ಅನ್ಸತ್ತೆ. ಅದು ತ್ರಿಸದಸ್ಯ ಪೀಠಕ್ಕೆ ವರ್ಗ ಆಗತ್ತೆ ಅನ್ಸತ್ತೆ. ಮೂವರು ನ್ಯಾಯಮೂರ್ತಿಗಳಿಂದ ಪುನರ್ರಚನೆ ಆಗಿರುವ ನ್ಯಾಯಪೀಠದಲ್ಲಿ ಈಗ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ ಅಮಿತಾವ್ ರಾಯ್ ಹಾಗೂ ನ್ಯಾಯಮೂರ್ತಿ AM ಖನ್ವಿಲ್ಕರ್ ಇದ್ದಾರೆ. ಕರ್ನಾಟಕದ ಅಪೋಸಿಷನ್ ಪಾರ್ಟಿ ಲೀಡರ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಲ್ಲಲ್ಲಿ ಆವಾಗ ಪ್ರಸ್ತಾಪಕ್ಕೆ ಬರ್ತಾ ಇತ್ತು. ಅಂದ್ರೆ ಅವ್ರನ್ನ ಚೇಂಜ್ ಮಾಡಬೇಕು. ದಟ್ಸ್ ಓಕೆ. ನಮ್ಮ ಅಭಿಪ್ರಾಯವನ್ನ ನಾವು ಹೇಳಿದ್ವಿ. ಕರೆಕ್ಟ್. ನಮ್ಮ ಅಭಿಪ್ರಾಯವನ್ನೇ ಕೇಳಿಸ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ನಾನು ಹೇಳಕ್ ತಯಾರಿ ಇಲ್ಲ. ಅಂದ್ರೆ ಬೇರೆ ರೀಸನ್ ಇರುತ್ತೆ. ಅಲ್ಲ, ರೀಕಾನ್ಸ್ಟಿಟ್ಯೂಟ್ ಮಾಡುವಾಗ ಇಟ್ಸ್ ಅ ಪ್ರೆರೋಗೇಟಿವ್. ಚೀಫ್ ಜಸ್ಟಿಸ್ ಏನೇನು ಹಲವಾರು ಮಾನದಂಡಗಳನ್ನು ಇಟ್ಕೊಂಡು ಏನೋ ಮಾಡಿರಬಹುದು. ಅವ್ರಿಗೆ ನಾವು ಆಡಿರೋ ಮಾತುಗಳು ಅವ್ರ ಕಿವಿಗೂ ಬಿದ್ದಿರ್ಬೋದು, ಬೇರೆಯವರು ತಂದಿರ್ಬೋದು. ಅದು ಸರಿ ಅನ್ಸಿರ್ಬೋದು, ಸರಿ ಅನ್ಸ್ತಿರ್ಬೋದು, ನಮಗೆ ಗೊತ್ತಿಲ್ಲ. ನಮಗೆ ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಸ್, ನಮಗೆ ಬೇಕಾಗಿರೋ ಮಾಹಿತಿ ಅಂತಂದರೆ ತ್ರಿಸದಸ್ಯ ಹಾಗೂ ದ್ವಿಸದಸ್ಯ ಎರಡೂ ಇತ್ತು. ಇಬ್ಬರು ಹೆಂಗೆ ಇದನ್ನ ವಿಚಾರಣೆಗೆ ಒಳಪಡಿಸಕ್ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಬಿಕಾಸ್ 2 ಅಕ್ಟೋಬರ್ 18ನೇ ಬರ್ತಾ ಇದೆ ಅಂತಿತ್ತು. ಈಗ ಸ್ವಲ್ಪ ಗೊಂದಲ ನಿವಾರಣೆ ಆದಂಗೆ ಕಾಣಿಸ್ತಾ ಇದೆ. ಹೇಗೆ ನಿವಾರಣೆ ಅಂದರೆ ತ್ರಿಸದಸ್ಯ ಪೀಠವೇ ಎಲ್ಲವನ್ನೂ ಕೇಳಬೇಕು. ಆದರೆ ಒಂದು ಸಣ್ಣ ಅಡಚಣೆ ಇದ್ದಂಗಿದೆ. ಈ ಕೇಂದ್ರ ತಂಡ ಏನು ಬಂದು ಹೋಗಿದೆ ಅದು ದ್ವಿಸದಸ್ಯ ಪೀಠದ ಆದೇಶದ ಮೇರೆಗೆ ಇಲ್ಲಿಗೆ ಬಂದು ಹೋಗಿರೋದು. ಹಾಗಾಗಿ ವರದಿ ಅವ್ರಿಗೆ ಹೋಗಿ ಆಮೇಲೆ ಅವರದನ್ನು ತ್ರಿಸದಸ್ಯಕ್ಕೆಲ್ಲ ವರ್ಗಾಯಿಸ್ತಾರೋ ಅಥವಾ ವರದಿಯನ್ನೇ ನೇರವಾಗಿ ತ್ರಿಸದಸ್ಯ ಸಮಿತಿಗೆ ಪೀಠಕ್ಕೆ ತೆಗೆದುಕೊಂಡು ಹೋಗ್ತಾರೋ ಅನ್ನೋ ಗೊಂದಲ ನನಗಿನ್ನೂ ಬಾಕಿ ಇದೆ. ಈ 17 ತಾರೀಕು 17, 18 ಯಾವತ್ತೋ ಒಂದಿನ ಬಾಕಿ ಇದೆ. ಅದಾದ ಮೇಲೆ ಬಹುಶಃ ಎಲ್ಲ ಪ್ರಕರಣಗಳನ್ನ ಅವರೇ ಹಿಯರ್ ಮಾಡಬಹುದು. ಅಲ್ಲಿಂದ ಮುಂದಕ್ಕೆ ಸ್ಮೂತ್ ಆಗತ್ತೆ. 3 ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಸಾಂವಿಧಾನಿಕ ಪೀಠ ಏನಿರುತ್ತೆ 3 ಜನದ್ದು, ಅವ್ರು ಹಿಯರ್. ಸೊ ಇನ್ನು ಮುಂದೆ ಯಾವುದೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಾಗಿದ್ರೆ ಅದು ತ್ರಿಸದಸ್ಯ ಪೀಠಕ್ಕೆ ಹೋಗುತ್ತದೆ. ಅಲ್ಲ, ನಮ್ಮ ಮೂಲ ಅರ್ಜಿಯ ವಿಚಾರಗಳು ಅಲ್ಲಿಗೆ ಹೋಗುತ್ತೆ. ಮೂಲ ಅರ್ಜಿ ಈಗಾಗಲೇ SLP ಸ್ಪೆಷಲ್ ಲೀವ್ ಪಿಟಿಷನ್ ವಿಶೇಷ ಮೇಲ್ಮನವಿ ಏನಿದೆ ಅದು ಈಗಾಗಲೇ ಅಲ್ಲಿ ಇದೆ. ಅಲ್ಲಿ ಏನು ಹೊಸದಾಗಿ ನಾವು ಹೋಗ್ತಿಲ್ಲ, ಅದು ಅಲ್ಲಿದೆ. ಅದು 3 ಜನ, ಅದನ್ನೇ ಅವರು ಮುಂದುವರಿಸ್ತಾರೆ. ಆದರೆ ಮುಂದಿನ ವರ್ಷ ಅಕಸ್ಮಾತ್ ಮಳೆ ಬರಲಿ ಅಂತ ನಮ್ಮೆಲ್ಲರ ಬಯಕೆ ಬರುತ್ತೆ ಅಂತ ನಾವು ನಂಬಿದ್ದೀವಿ. ಬರದೇ ಏನಾದ್ರು ಒಂದು ಮತ್ತೆ ಸಂಕಷ್ಟ ಸನ್ನಿವೇಶಗಳು ನಿರ್ಮಾಣವಾದರೆ ಆಗ ಈ ಪ್ರಶ್ನೆ ಏಳತ್ತೆ. ಮತ್ತೆ ಬೇರೆ ಪೀಠಕ್ಕೆ ಹೋಗುತ್ತಾ ಇದು ಅಥವಾ ಅವ್ರ ಹತ್ರಕ್ಕೆ ಹೋಗಬೇಕಾ ಅನ್ನೋದು ಏಳಬಹುದು ಪ್ರಶ್ನೆ. ಲೆಟ್ಸ್ ಮೂವ್ ಆನ್. ಕೇಂದ್ರ ಸರ್ಕಾರದ ತಜ್ಞರ ತಂಡ ಕಾವೇರಿ ಕೊಳ್ಳದ ಅಧ್ಯಯನವನ್ನು ಮುಗಿಸಿದೆ. ನಿನ್ನೆ ಮಂಡ್ಯ ಜಿಲ್ಲೆಯ ಮದ್ದೂರು ಹಾಗೂ ಮಳವಳ್ಳಿ ಪರಿಸ್ಥಿತಿ ಕಂಡು ಮಮ್ಮಲ ಮರುಗಿದ ಜಲ ಆಯೋಗದ ಅಧ್ಯಕ್ಷ GS ಝಾ ಇಂದು ಕೂಡ ಕಾವೇರಿ ಕೊಳ್ಳದ ಜನರ ಭಾವನೆಯನ್ನು ಆಲಿಸಿದ್ರು. ಕಾವೇರಿ ಕೊಳ್ಳದ ರೈತರ ನೀರಿನ ಸಮಸ್ಯೆ ಕುರಿತು ನಮಗೆ ಮನವರಿಕೆ ಆಗಿದೆ. ಇದನ್ನು ನಾನು ಎಚ್ಚರಿಕೆಯಿಂದ ಗಮನಿಸಿದ್ದೇನೆ. ರೈತರು ದುಃಖಿತರಾಗಿರುವ ವಿಚಾರ ನಮಗೆ ಗೊತ್ತಾಗಿದೆ. ನೀವೆಲ್ಲ ಸ್ವಲ್ಪ ಕಾಯಿರಿ, ಇನ್ನುಳಿದ ಅಧ್ಯಯನ ಮುಗಿಸಿ ನಂತರ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. मैंने देख लिया है, मैंने बहुत केयरफुली उसको नोट किया है. अब वो तो मुझे सुप्रीम कोर्ट को देना है ना, इसलिए आप थोड़ा सा इंतजार करिए. जब वो रिपोर्ट सबमिट हो जाएगा और ऑनरेबल सुप्रीम कोर्ट उसको जो है कंसीडर करेंगे तो बात सामने आ ही जाएगी. ಕೆರೆಗಳು ಬತ್ತಿ ಹೋಗಿರುವಂತ ಪರಿಸ್ಥಿತಿನ ಅವರು ಕಂಡು ನೋಡಿದ್ದಾರೆ. ಜೊತೆಗೆ ಸುಮಾರು ಜನ ರೈತರು ತಮ್ಮ ಗೋಳನ್ನು ತೋಡ್ಕೊಂಡಿದ್ದಾರೆ. ರೈತರನ್ನ ಹಲವಾರು ಶಾಸಕರು ಹಾಗೂ ಇನ್ನಿತರರು ಅವರ ಜೊತೆ ಇದ್ದರು. ಅವರು ಹಾಸನದಿಂದ ಹೆಲಿಕಾಪ್ಟರ್ ಮೂಲಕ ಹೋದಾಗ ಕೆರೆಗಳ ವೈಮಾನಿಕವನ್ನು ಮಾಡಿದ್ರು. ನಾಳೆ ಆ ತಂಡ ತಮಿಳುನಾಡಿಗೆ ಪ್ರಯಾಣವನ್ನು ಮಾಡುತ್ತೆ. ಈ ಮಧ್ಯೆ ಅಶೋಕ್ ನೇತೃತ್ವದ BJP ತಂಡ ಕೂಡ ಇವತ್ತು ಬೆಂಗಳೂರಿನಲ್ಲಿ ಕೇಂದ್ರ ತಂಡವನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ವಿವರಿಸಿದ್ರು. ಇನ್ನು ನಿನ್ನೆಯಂತೆ ಇಂದು ಕೂಡ ರೈತರು ಅಧಿಕಾರಿಗಳಿಗೆ ವಾಸ್ತವ ಪರಿಸ್ಥಿತಿಯ ವಿವರಣೆ ಕೊಟ್ಟರು. KRS ಬಳಿ ಕಾವೇರಿ ಮಾತಿಗೆ ಅಧಿಕಾರಿಗಳು ಪೂಜೆಯನ್ನು ಮಾಡಿದ್ರು. ಅವರು ಹೇಳಿದ್ರು, ಕೇಂದ್ರದ ತಂಡದ ನೇತೃತ್ವ ವಹಿಸಿರುವಂಥ ಝಾ ಅವರು ಸ್ವಲ್ಪ ಇಂತಜಾರ್ ಕರೋ ಅಂತಂದ್ರೆ, ಕಾಯಿರಿ ಸ್ವಲ್ಪ ಅಂದರು. ಅಯ್ಯಯ್ಯೋ, ನಾವು ಎಷ್ಟು ತಿಂಗಳು ಎಷ್ಟು ವರ್ಷ ಕಾದಿದ್ದೀವಿ, ನಿಮ್ದು ಈಗ ಒಂದು ವಾರ ಕಾಯಕ್ಕಾಗಲ್ವೇ? ಕಾಯ್ತೀವಿ, ನಮಗೇನು ಬೇಜಾರಿಲ್ಲ.
ಕೆಲವರು ಬಂದಿದ್ದು ಹಿಂದಿನಲ್ಲೇ ಬಿಟ್ಟ ಕಡೆ ಅವ್ರಿಗೆ ಅಡ್ಜಸ್ಟ್ ಮಾಡಕ್ಕೆ ಹಿಂದಿಲೆಲ್ಲ ಹೇಳ್ತಾ ಇದ್ರು. ವಿವರಣೆ ಮಾಡಕ್ಕೆ ಟ್ರೈ ಮಾಡಿದ್ರು. ಡ್ಯಾಮ್ ಸುತ್ತಮುತ್ತ ಮಾಡಿದ್ರು. ಒಂದು ಹಂತದಲ್ಲಿ ಡ್ಯಾಮ್ಗೆ ಇಳದೆ ನೋಡಿದ್ರು. KR ಪೇಟೆ ಪಾಂಡವಪುರದಲ್ಲಿ ಬೆಳೆಗಳ ಪರಿಶೀಲನೆ ಮಾಡಿದ್ರು. ಕೆಲವು ಕಡೆ ಮಹಿಳೆಯರು ಹಾಗೂ ರೈತರು ಕಾಲಿಗೆ ಬಿದ್ದು ಬೇಡಿಕೊಂಡ್ರು, ನಮಗೆ ನೀರು ಕೊಡಿಸಿ ಅಂತ. ದೊಡ್ಡನಲ್ಲಿ ಆಲನಗೌಡ ಅನ್ನೋ ರೈತರು ಕಾಲಿಗೆ ಬಿದ್ದು ನೀರು ಕೊಡಿ, ಕರ್ನಾಟಕಕ್ಕೆ ಮೋಸ ಮಾಡಬೇಡಿ, ನಾವು ಭಾಳ ಒಳ್ಳೆಯ ಜನ, ಸ್ವಲ್ಪ ತಿನ್ನಕ್ಕೆ ಅನ್ನ ಬೆಳಕತ್ತೀವಿ ಅಂತ ಗೋಳಾಡ್ಕೊಂಡು ಅಂಗಲಾಚಿದ್ರು. ಬರಗಾಲ ಸರ್, ನೀರಿಲ್ಲ, ನೀರು ಕೊಡಿ ಸರ್. ನಮ್ ಕರ್ನಾಟಕ ಒಳ್ಳೆ ಜನ ಸರ್, ನಮ್ ಕರ್ನಾಟಕ ಹಾಳು ಮಾಡಬೇಡಿ ಸರ್. ಒಳ್ಳೆ ಜನ ಸರ್, ಕರ್ನಾಟಕದಲ್ಲಿ ಇಲ್ಲ, ಒಳ್ಳೆ ಜನ ಇಡೀ ಭಾರತದಲ್ಲಿ ಇಲ್ಲ ಸರ್. ನೀರು ಅನ್ನ ಕೊಡಿ ಸರ್, ಇನ್ನೇನು ಬೇಡಿ. ನೀರು ಅನ್ನ ಕೊಡಿ ಸರ್, ನಮ್ಗೆ ಇನ್ನೇನು ಬೇಡಿ ಸರ್. ಇದೊಂದು ಮಾಡಿ ಸರ್, ನಮ್ಗೆ ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಒಳ್ಳೆ ಜನ, ಅದರಲ್ಲೂ ಕರ್ನಾಟಕ ನೀರು ಕೊಡಿ ಸರ್. We need the water, sir. If we, as long as they're with this Indian, we never get the justice. If we go out of this nation, definitely we get the. Please, sir. It is our humble request, sir. Please, we will never expect the same. Never expect the same. ಇಲ್ಲೆಲ್ಲ ಭಾಷೆ ಬ್ಯಾರಿಯರ್ ಆಗೇ ಇಲ್ಲ ಹಂಗೆ ನೋಡೋಕೆ ಹೋದರೆ. ಫೀಲ್ ಅಷ್ಟೇ. ನೀವು ಹಿಂದಿಲಿ ಮಾತಾಡ್ತೀವೋ, ಕನ್ನಡ ಮಾತಾಡ್ತೀವೋ, ಅಲ್ಲಿ ಇಂಗ್ಲೀಷ್ಲಿ ಹೇಳ್ತೀವೋ, ನಮ್ಮ ಮನವರಿಕೆ ಮಾಡಿಕೊಡ್ಬೇಕು. ವಾಸ್ತವತೆ ಅವ್ರಿಗೆ ಗೊತ್ತಾಗಬೇಕು, ಅವ್ರ ಕಣ್ಣಿಗೆ ಕಾಣಬೇಕು ಅಂತ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅವ್ರ ಕಣ್ಣಿಗೆ ಕಂಡಿದೆ ಎಲ್ಲೋ ಅದೇ ರಿಪೋರ್ಟ್? ಕರ್ನಾಟಕದ ಜನಕ್ಕೆ ನಮ್ಮಲ್ಲ ಸಂಪ್ರದಾಯ ಇಲ್ಲ. ಹೆಣದ ಮುಂದೆ ದುಡ್ಡು ಕೊಟ್ಟು ಕರ್ಕೊಂಬಂದು ಅಳಿಸುವಂಥ ಸಂಪ್ರದಾಯಗಳು ನೆವರ್ ಕೆಲವು ರಾಜ್ಯಗಳಲ್ಲಿ ಇದೆ, ಸಂಸ್ಕೃತಿಯ ಭಾಗವಾಗಿ. ನಮ್ಮ ಜನ ಅಂತವ್ರು ಅಲ್ಲ. ಅವ್ರು ಒಳ್ಳೆಯವರು ಅಂತ ಹೇಳ್ತಾ ಇದ್ದು ಭಾಳ ಕರೆಕ್ಟ್. ಅವ್ರು ಯಾರೋ ರೈತರು ಪಾಪ ಮಾತಾಡ್ತಾ ಇದ್ರು, ಭಾಳ ಬೇಜಾರಾಗತ್ತೆ ಮನಸ್ಸಿಗೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಮ್ಮೂರಿನಲ್ಲಿ ಹರಿತಿರೋ ನದಿ ನೀರಿಗೆ ನಾವು ಹೋಗಿ ಹಿಂಗೆ ಭಿಕ್ಷುಕರ ಥರ ನಿಲ್ಲಬೇಕಲ್ಲ ಅಂತ ವಿಚಾರ ಆಗ್ಬಿಡುತ್ತೆ. ಭಾಳ ವಿಚಾರ ಆಗ್ಬಿಡುತ್ತೆ ಮನಸ್ಸಿಗೆ. ನೋಡಿ, ಅವನೇನು ಹೇಳ್ತಿದ್ದ ಪಾಪ ರೈತ ಯಾರೋ, ಇದೊಂದು ಕೊಟ್ಬಿಡಿ ನಮಗೆ ಅಂತಿದ್ದ. ನೋಡಿ, ಎಷ್ಟು ನನಗೆ ಕೊಡಿ ಅಂತ ಅನ್ನೋದು, ಅವ್ರು ಕೊಡದೇ ಇರೋದು, ನಾಳೆ ಅವ್ರು ಕೊಡೋದು ಬಿಡೋದೆಲ್ಲ ಓಕೆ, ಬಿಟ್ಬಿಡಿ. ಈ ಸಂಕಟವನ್ನು ಒಂದು 20-25 ದಿನ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಕುಳಿತಂತಹ ಘನತೆವೆತ್ತ ಪಂಡಿತರು ಅರ್ಥ ಮಾಡ್ಕೊಂಬಿಟ್ಟಿದ್ದಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಅವತ್ತೇ ಅರ್ಥ ಮಾಡ್ಕೋಬೇಕಿತ್ತು. ಇಲ್ಲೇ ಬೇಜಾರಾಗೋದು. ಭಾಳ ಜನ ನನಗೆ SMS ಕಳಿಸ್ತಾರೆ, ಈ ದೇಶದಿಂದ ಹೊರಕ್ಕೆ ಹೋಗಿ ನಾವು ಪ್ರತ್ಯೇಕ ರಾಷ್ಟ್ರವಾದರೆ ಈ ಸಮಸ್ಯೆ ಬಗೆಹರಿಯತ್ತಾ ಅಂತ ಕೇಳ್ತಾರೆ. ದಟ್ ಇಸ್ ನಾಟ್ ಅನ್ ಆನ್ಸರ್. ಅದು ಉತ್ತರ ಅಲ್ಲ. ಒಕ್ಕೂಟ ವ್ಯವಸ್ಥೆಯನ್ನು ಅಲ್ಲ, ವಿರೋಧಿಸುವುದು, ನಾವು ಭಾರತದಿಂದ ಹೊರಕ್ಕೆ ಹೋಗಬೇಕು ಅಂತ ಬಯಸಿರೋರು ಅಲ್ವೂ ಅಲ್ಲ. ಭಾರತವನ್ನು ಒಪ್ಪಿದ್ದೇವೆ, ಅಪ್ಪಿದ್ದೇವೆ, ಪ್ರೀತಿಸಿದ್ದೀವಿ. ಭಾರತಕ್ಕೆ ಕೊಡಬಹುದಾದ ಎಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ಬಹಳ ನಿಯತ್ತ ಕೊಟ್ಟಿದ್ದೀವಿ. ಕೊಡಗಿನಿಂದ ನಮ್ಮ ಯೋಧರು ಹೋಗಿರೋದ್ರಿಂದ ಹಿಡಿದು ನಮ್ಮ ಜನ ಕಷ್ಟಪಟ್ಟು ಬೆವರು ಹರಿಸಿ ದುಡಿದಂತಹ ಟ್ಯಾಕ್ಸ್ವರೆಗೆ. ಯಾಕೆ ಟ್ಯಾಕ್ಸ್ ಅನ್ನೋ ಪದ ಬಳಸಿದ್ದೀನಿ ಅಂದರೆ, ದೇಶದಲ್ಲಿ 2ನೇ ಅತಿ ದೊಡ್ಡ ತೆರಿಗೆಯನ್ನು ಕೇಂದ್ರಕ್ಕೆ ಪಾವತಿ ಮಾಡುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಇದೆ. ಉತ್ತರ ಭಾರತೀಯರು ನಮ್ಮನ್ನು ಆಳುತ್ತಿದ್ದಾರೆ ಅನ್ನೋ ಭಾವನೆ ನಮಗೆ ಬಂದಾಗಲೂ ಅಲ್ಲಿ 30% ಜನ ತೆರಿಗೆಗಳನ್ನು ಕಟ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದ್ದರೂ ನಾವು ಎಂದೂ ಆ ಮೋಸಗಳಿಗೆ ಕೈ ಹಾಕಿರೋ ಜನ ಅಲ್ಲ. ಎಂದೂ ಮಾಡಿಲ್ಲ. ನಮ್ಮಲ್ಲಿ ನಾವು ಅದನ್ನು ರೈಸು ಮಾಡಿಲ್ಲ, ನಾವು ಯಾವತ್ತಿಗೂ ಮಾಡಿಲ್ಲ ಈ ಕೆಲಸಗಳನ್ನೆಲ್ಲ. ಆಟಾಟೋಪ ಮಾಡೋ ಜನನೂ ಅಲ್ಲ ಇವರು. ಅದಕ್ಕೆ ಕರ್ನಾಟಕದ ದುಸ್ಥಿತಿ ಒಂದೊಂದ್ಸರಿ ಈ ಪರಿಸ್ಥಿತಿ ಬಂದಿದೆ. ನನಗೆ ಬೇಜಾರಾಗಿದ್ದಿದ್ದು ಅವರು ಕಾಲಿಗೆ ಬಿದ್ದರು, ಕೇಳಿದ್ರು, ಅಥವಾ ಅವ್ರು ಕೊಡ್ತಾರೆ, ಅವರು ರಿಪೋರ್ಟ್ ಕೊಡ್ತಾರೆ ಅನ್ನೋದು ಅಲ್ಲ. ವಾಟ್ ಎ ಸ್ಯಾಡ್ ಸ್ಟೇಜ್ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ನೀರಿದ್ದಾಗ ಕೊಡದೇ ಇದ್ದಿದ್ರೆ ನಮ್ಮನ್ನು ಧಿಮಾಕಿನವರು, ಕೊಬ್ಬಿನವರು, ಅಹಮ್ಮಲ್ಲಿ ಮೆರೆಯುತ್ತಿರುವವರು, ಇನ್ನೊಬ್ಬರನ್ನು ಬದುಕಬಾರದು ನಾನು ಎಂಬ ಸ್ವಾರ್ಥಿಗಳು ಅಂತ ನೀವು ಕರೆದ್ರೆ ಓಕೆ, ಕೇಳಿಸ್ಕೊಳ್ಳೋಣ. ಹಾಗಿಲ್ವೇ ಪರಿಸ್ಥಿತಿ? ಇದನ್ನ ಒಂದು 20-25 ದಿನದ ಹಿಂದೆ ಸೊಪ್ಪಿನ ವ್ಯಾಪಾರದ ಥರ 2 ದಿನ, 3 ದಿನ, 4 ದಿನ ಅಂತ ವ್ಯಾಪಾರ ಮಾಡಿ ಹಿಯರಿಂಗ್ಗಳನ್ನು ಮುಂದಕ್ಕೆ ಹಾಕೋ ಬದಲು ಮೊದಲನೇ ದಿನ ಈ ಕೆಲಸ ಮಾಡಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಿತ್ತಾ? ಇದನ್ನು ಯಾರು ಹೇಳಬೇಕು? ಯಾರಿಗೆ ಹೇಳಬೇಕು? ಸಿದ್ದರಾಮಯ್ಯನವ್ರಿಗೆ ಹೇಳೋಣವಾ? ಅನಂತಕುಮಾರ್ ಯಡಿಯೂರಪ್ಪನವ್ರಿಗೆ ಹೇಳವಾ? ದೇವೇಗೌಡರು ಕುಮಾರಸ್ವಾಮಿಗೆ ಹೇಳೋಣವಾ? ಈ ದೇಶದ ಪ್ರಧಾನಮಂತ್ರಿಗೆ ಹೇಳೋಣವಾ? ಅಥವಾ
ಎಲ್ಲವನ್ನೂ ಮೆಟ್ಟಿ ನಿಂತು ನಾವು ಸುಪ್ರೀಂ ಅಂತ ಕೊಳ್ತಿರೋ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳೋಣ, ಯಾರಿಗೆ ಹೇಳೋಣ ನಾವು ಜನ? ಇತ್ತೀಚೆಗೆ ಪ್ರಶ್ನೆ ಕೇಳಿದ್ರೆ ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಹಂಗಿದೆ. ಸ್ಯಾಡ್ ಡೇ ಅಷ್ಟೇ. ನನ್ನ ಬದುಕನ್ನ ಕಾಪಾಡಿಕೊಳ್ಳಲು ನನ್ನ ಬಳಿಯೇ ಇರುವ ಪದಾರ್ಥವನ್ನು ಬಳಸಿಕೊಳ್ಳಲು ಇನ್ನೊಬ್ಬನ ಮುಂದೆ ದೈನೇಸಿಯಾಗಿ ನಿಲ್ಲುವಂತಹ ಸ್ಥಿತಿ ನಿರ್ಮಾಣ ಮಾಡಿದ್ದಷ್ಟೇ ಬೇಸರ. ಕೇಂದ್ರದ ಇನ್ನೊಂದು ತಂಡ ಕೊಡಗಿನ ಸೋಮಾರ್ಪೇಟೆ ಹಾರಂಗಿ ಜಲಾಶಯಕ್ಕೂ ಹೋಯಿತು. ಅಲ್ಲೂ ಎಲ್ಲ ಪರಿಸ್ಥಿತಿಗಳನ್ನು ನೋಡಿದ್ರು, ರೈತರಿಂದ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿದ್ರು. ಅತ್ತ ತಮಿಳುನಾಡು ಅಲ್ಲೂ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾವೇರಿ ಕೊಳದಲ್ಲಿ ಅಧ್ಯಯನ ಮುಗಿಸಿರುವ ತಂಡ ನಾಳೆ 2 ದಿನ ಇನ್ನು ತಮಿಳುನಾಡಿಗೆ ಹೋಗುತ್ತೆ. ಅಲ್ಲಿ ಅದೇ ತಂಡ ಮಾಹಿತಿಗಳನ್ನೆಲ್ಲ ಪಡೆಯುತ್ತೆ. ಆದರೆ ತಮಿಳುನಾಡಿನ ಗುಪ್ತಚರದವರು ನಮ್ಮ ರಾಜ್ಯದವರು ಏನೇನು ಮಾಡ್ತಿದ್ದಾರೆ, ಏನೋ ಮಾಹಿತಿ ಸಂಗ್ರಹಿಸ್ತಿದ್ದಾರೆ ಅನ್ನೋದು ನನ್ನ ಸಹೋದ್ಯೋಗಿಗಳ ಅನುಮಾನ, ಮತ್ತು ಅವ್ರು ಹಾಗೆ ವರ್ತಿಸ್ತಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಒಂದಷ್ಟು ಪಾಯಿಂಟ್ ಇದೆ. ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಿದ್ದಾರೆ. ಮಾಡ್ಕೊಳ್ಳಿ ಅಂತ ನಾ ಬೆಳಗ್ಗೆನೂ ಹೇಳಿದ್ದೆ, ಈಗಲೂ ಹೇಳ್ತೀನಿ. ಹೆಂಗೆ ವೆಲ್ಕಮ್ ಮಾಡ್ತಾರೆ ಅವರು, ಹೆಂಗೆ ಲೆಕ್ಕಾಚಾರ ಹಾಕ್ತಾರೆ, ಯಾವ್ಯಾವ ರೀತಿ ಅವರು. ವಾಟ್ ನಾನ್ ಸೆನ್ಸ್. ಆ ತಂಡದಲ್ಲಿ ತಮಿಳುನಾಡಿನ 2 ಅಧಿಕಾರಿಗಳು ಇದ್ದಾರೆ. ಅವರಿಗೂ ಹಾರ ಹಾಕ್ತಿರ್ತಾರೆ ನಮ್ಮವರು. ಅವ್ರು ಯಾರು ಅಂತ ನಮ್ಮವ್ರಿಗೇನು ಗೊತ್ತಿಲ್ಲ. ಅವನಿಗೂ ಒಂದು ಹಾರ ಪಾಪ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿಯಾನೆ ಅಂತ ಕೊಡ, ಅವನಿಗೂ ನಿಂಬೆ ಹಣ್ಣು ಬೇಕಾರೆ ಅಣ್ಣ ಅಂತ ಅವ್ರ ಕಾಲಿಗೂ ಬಿದ್ದಿರ್ತಾರೆ ಬೇಕಾರೆ ಹೋಗಿ ನಮ್ಮವ್ರು. ಗೊತ್ತಾಗಲ್ಲ ನಮ್ಮ ರೈತರುಗಳಿಗೆ ಅಥವಾ ನೀರು ಕೇಳ್ತಿರೋ ಆಸೆಯಲ್ಲಿರೋರ್ಗಳಿಗೆ. ಹಾಗಾಗಿ ಅವ್ರ ಕಣ್ಣು ಮುಂದೆ ನೋಡ್ತಿದ್ದಾಗ ಇನ್ನೇನ್ರಿ ನೀವು ದುರ್ಬೀನ್ ಹಿಡ್ಕೊಂಡು ಏನು ಮಾಡುತ್ತಿದ್ದಾರೆ ಅಂತ ಗುಪ್ತಚಾರ ಅಂತ ಬರ್ಕೊಳ್ಳೋದು ಕಣ್ಣು ಮುಂದೆ ಕಾಣುತ್ತಿಲ್ವೇನ್ರಿ? ಇನ್ನೇನು ಗುಪ್ತಚರ? ಮಣ್ಣು ವೇಸ್ಟು. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ಬಂದು ಕ್ವಿಕ್ಕಾಗಿ ನಮ್ಮ 2 ಪ್ರತಿನಿಧಿಗಳ ಒಂದೊಂದು ಅಭಿಪ್ರಾಯವನ್ನು ನೇರವಾಗಿ ಹಾಸನ ಹಾಗೂ ಮಂಡ್ಯದ ಕಡೆ ಹೋಗೋಣ. ನಮ್ಮ ಪ್ರತಿನಿಧಿಗಳು 2 ದಿನಗಳ ಕೇಂದ್ರ ತಂಡ ಜೊತೆ ಅವರು ಸಂಚರಿಸಿದ್ದಾರೆ. ಅವರ ಕಣ್ಣಿನಲ್ಲಿ ಕಂಡದ್ದೇನು ಅನ್ನೋದನ್ನು ನೋಡ್ಬೇಡ. ನೇರವಾಗಿ ಫಸ್ಟ್ ಮಂಡ್ಯ. ಲೆಟ್ಸ್ ಫಿನಿಶ್ ಮಂಡ್ಯನ ಯಾರು ಫಿನಿಶ್ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲೇನೆ, ನಾನೆಲ್ಲಿ ಮಾಡೋಕ್ಕಾಗತ್ತೆ. ಆಲ್ ರೈಟ್, ಮಂಡ್ಯಕ್ಕೆ ಹೋಗೋಣ. ಮಂಡ್ಯದ ಸಂತೋಷ 2 ದಿನ ಮುಗೀತು, ಬಂದರು, ಹೋಗಿದ್ದಾರೆ. ಅಂತಿಮವಾಗಿ ನಿಮ್ಮ ಒಂದು ಅಸೆಸ್ಮೆಂಟ್ ಹೇಳಿ. ಏನಂದ್ರೆ ನಿನ್ನೆ ಎಲ್ಲ ಒಣಗಿದ ಬೆಳೆಗಳನ್ನ ಬಹುತೇಕ ಅವ್ರು ನೋಡಿರ್ತಕ್ಕಂಥದ್ದು, ಅಂದ್ರೆ ಮದ್ದೂರು ಮತ್ತೆ ಮಳವಳ್ಳಿ ಭಾಗದಲ್ಲಿ ನೋಡಿದ್ದಾರೆ. ಆದ್ರೆ ಇವತ್ತು ಒಣಗಿರ್ತಕ್ಕಂತಹ ನೀರಿಲ್ಲದ KRS ಅಣೆಕಟ್ಟೆಯನ್ನ ನೋಡಿದ್ದಾರೆ. ಅಂದ್ರೆ ಅಲ್ಲಿ ಬೆಳೆ ಏನಕ್ಕೆ ಒಣಗ್ತು ಅನ್ನೋದು ಇವತ್ತು ಅಣೆಕಟ್ಟೆಯನ್ನ ನೋಡಿದಾಗ ಗೊತ್ತಾಗಿದೆ. ಅದ್ರ ಜೊತೆಗೆ ಇವತ್ತು ಅಧಿಕಾರಿಗಳು ಯಾವ ಬೆಳೆಗಳಿಗೆ ನೀರು ಬೇಕು, ಅಂದ್ರೆ ಈಗ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆಗಳನ್ನ ನಾವು ನೋಡ್ಬೇಕು ಅಂತೇಳಿ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಮತ್ತೆ ಏನು KRಪೇಟೆ ಭಾಗದಲ್ಲಿ ಈಗಾಗಲೇ ಬೆಳೆದು ನಿಂತು ನೀರಿಲ್ಲದೆ ಇರ್ತಕ್ಕಂತಹ ಬೆಳೆಗಳು, ಮುಂದೆ ನೀರನ್ನ ಬಯಸ್ತಕ್ಕಂಥ ಬೆಳೆಗಳನ್ನು ಕೂಡ ಇವತ್ತು ತಜ್ಞರ ತಂಡ ನೋಡ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ಒಣಗಿರ್ತಕ್ಕಂಥ ಬೆಳೆಗಳು, ನೀರನ್ನ ಬಯಸ್ತಕ್ಕಂಥ ಬೆಳೆಗಳು, ನೀರಿಲ್ಲದ ಅಣೆಕಟ್ಟೆ ಇವೆಲ್ಲವನ್ನೂ ಕೂಡ ತಜ್ಞರ ತಂಡ ಇವತ್ತು ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ರೈತರಿಂದ ಅವರ ಕಷ್ಟವನ್ನು ಆಲಿಸಿದ್ದಾರೆ. ಸರ್ ಆಲ್ ರೈಟ್, ನ್ಯಾಯದಿಂದ ಬಹಳ ದೂರ ಇದ್ವಿ ಅನ್ಸತ್ತೆ, ಸ್ವಲ್ಪ ಹತ್ರ ಬಂದಿದ್ದೀವಿ ಅನ್ಸತ್ತಾ? ಖಂಡಿತವಾಗ್ಲೂ ಇವತ್ತು ಏನು ಅವರು ಮಾಡಿದಂತಹ ರೆಸ್ಪಾನ್ಸ್ ನೋಡಿದ್ರೆ ಬಹುಶಃ ಅವರಿಗೆ ಇಲ್ಲಿಯ ವಾಸ್ತು ಸ್ಥಿತಿ ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೂಕುನ್ಕೆರೆಯಲ್ಲಿ ರೈತ ಮಹಿಳೆಯರು ಅವರ ಕಾಲಿಗೆ ಬೀಳಕ್ ಹೋಗ್ತಾರೆ. ನಾವು 7 ವರ್ಷಗಳಿಂದ ವ್ಯವಸಾಯ ಮಾಡಿಲ್ಲ ಅಂತೇಳಿ ಅಲ್ಲೊಬ್ರು ರೈತ ಮಹಿಳೆ ಕಣ್ಣೀರನ್ನ ಹಾಕ್ತಾರೆ. ಅವ್ರನ್ನ ಯಾಕೆ ವ್ಯವಸಾಯ ಮಾಡಲಿಲ್ಲ ಅಂದ್ರೆ ಹೇಮಾವತಿ ನೀರನ್ನ ಬಯಸ್ತಕ್ಕಂಥವ್ರು ಅವರು. ಹೇಮಾವತಿಯ ನಾಲೆಯ ನೀರು KRಪೇಟೆಯ ಭಾಗಕ್ಕೆ ಎಷ್ಟೋ ಸಲ ತಲುಪೋದೇ ಇಲ್ಲ. ಇದರಿಂದಾಗಿ ಬೆಳೆಯನ್ನ ಬೆಳೆಯೋದಿಕ್ಕೆ ಆಗ್ತಾ ಇಲ್ಲ. ಈ ಬಾರಿ ನೀವು ತಮಿಳುನಾಡಿಗೆ ಇರೋ ನೀರನ್ನ ಬಿಡಿಸ್ಬಿಟ್ರೆ ನಾವು ಬದುಕೋದು ಹೇಗೆ ಅಂತಕ್ಕಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸನ್ನಿವೇಶವನ್ನ ನೋಡಿದಂತವ್ರಿಗೆ ಅವ್ರಿಗೆ ಖಂಡಿತವಾಗ್ಲೂ ವಾಸ್ತವ ಸನ್ನಿವೇಶ ಅರ್ಥ ಆಗಿರುತ್ತೆ. ಈ ಬಾರಿ ಕರ್ನಾಟಕಕ್ಕೆ ನ್ಯಾಯ ಸಿಗಬಹುದು ಅಂತಕ್ಕಂತಹ ನಿರೀಕ್ಷೆ ಜಿಲ್ಲೆಯ ಪ್ರತಿಯೊಬ್ಬ ರೈತರದ್ದು ಆಗಿದೆ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಹಾಸನದಲ್ಲಿ ಸಮೀರ್ ನಮ್ಮ ಜೊತೆ ಇದ್ದಾರೆ. ಹಾಸನದಲ್ಲಿ ಸಮೀರ್, ಐ ವಾಸ್ ಎಕ್ಸ್ಟ್ರೀಮ್ಲಿ ಅಪ್ಸೆಟ್. ನಾನು ಆ ದೊಡ್ಡನಹಳ್ಳಿಯಲ್ಲಿ ಒಬ್ಬ ರೈತ, ಬಿಡಿ ಕರ್ನಾಟಕದ ಭಾವನೆಯನ್ನು ಆತ ಪ್ರತಿನಿಧಿಸ್ತಾ ಇದ್ದ. ಹೆಚ್ಚು ಕಡಿಮೆ ಇವತ್ತು ಹಾಸನದಲ್ಲಿ ಎಲ್ಲ ಕಡೆ ಅದೇ ಚಿತ್ರ ಇತ್ತೇನೋ? ಖಂಡಿತ ರಂಗನಾಥ್ ಸರ್, ಏನು ಕೇಂದ್ರದ ತಜ್ಞರ ತಂಡ ಬಂದಿದೆ, ಅವರಿಗೆ ಕಣ್ಣೀರಿನಿಂದ, ಈ ರೈತರ ಕಣ್ಣೀರಿನಿಂದ ಸ್ವಾಗತ ಸಿಕ್ತು ಅಂತಾನೆ ಹೇಳ್ಬೋದು ರಂಗನಾಥ್ ಸರ್. ಆಲ್ ರೈಟ್, ಹಾಗಿದ್ರೆ ಇವತ್ತು ಅವರು ಹೇಮಾವತಿ ನೀರಿಲ್ಲದ್ದು ಮತ್ತು ಬೆಳೆ ಇಲ್ಲದ ಪರಿಸ್ಥಿತಿಗಳನ್ನು ನೋಡಿದ್ದಾರೆ. ಅವ್ರಿಗೂ ಅರಿವಾಗಿದೆ ಅಂತ ನಾವು ಮಂಡ್ಯದ ರೀತಿ ಪರಿಭಾವಿಸ್ಬೋದಾ?
ಖಂಡಿತವಾಗ್ಲೂ ಭಾವಿಸ್ಬೋದು. ಯಾಕಂತ ಹೇಳಿದ್ರೆ ಏನು GS ಝಾ ಅವರಿಗೆ ಮಾತಾಡಿಸಿದಾಗ ಅವರು ಹೇಳ್ತಾ ಇದ್ರು, ಏನು ಇಲ್ಲಿ ಕರ್ನಾಟಕದ ರೈತರಿಗೆ ನೀರು ಇಲ್ಲದೆ ಇರೋದ್ರಿಂದ ಇರುವಂತ ಪರಿಸ್ಥಿತಿಯ ಅರಿವು ನನಗಾಗಿದೆ. ಏನು ಕಳೆದ 2 ದಿನಗಳಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ, ಅದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇದನ್ನ ಗಮನ ಇಟ್ಟು ನಾನು ನೋಡಿದ್ದೀನಿ. ಹಾಗಾಗಿ ಈಗ ನಾವು ವರದಿಯನ್ನ ಮುಂದಿನ 17ನೇ ತಾರೀಕು ಸಲ್ಲಿಸ್ತಿದ್ದೇವೆ, ಆಮೇಲೆ ನಿಮ್ಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಅನ್ನುವಂಥದ್ದು ಹೇಳಿದ್ರು ನನ್ನ ಸರ್. ಆಲ್ ರೈಟ್, ಥ್ಯಾಂಕ್ ಯು ಸಮೀರ್. ಹಾಸನ ಹಾಗೂ ಮಂಡ್ಯದ ವರದಿಗಳು ಒಂದೇ ರೀತಿ ಇದ್ದಂಗಿದೆ, ಆದರೆ ಕಾಯೋಣ ಅವ್ರ ತಂಡ ಏನು ವರದಿಯನ್ನು ಕೊಡುತ್ತೆ ಅಂತ. ಇನ್ನು ನಾವು ಪಾಕಿಸ್ತಾನದೊಳಗಿನ ಉಗ್ರರ ಬಗ್ಗೆ ವಿಶ್ವದ ಗಮನ ಸೆಳೆತಿದ್ರೆ, ಪಾಕಿಸ್ತಾನ ನಮ್ಮ ದೇಶದೊಳಗಿನ ನಕ್ಸಲರ ಬಗ್ಗೆ ಧ್ವನಿ ಎತ್ತಿದೆ. ಅದು ನಾಗಾಲ್ಯಾಂಡ್, ತ್ರಿಪುರಾ, ಅಸ್ಸಾಂ ಮತ್ತು ಸಿಕ್ಕಿಂನಲ್ಲಿ ಮಾವೋವಾದಿಗಳ ವಿಷಯವನ್ನು ವಿಶ್ವಮಟ್ಟಕ್ಕೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದೆ. ಅಟ್ ದ ಸೇಮ್ ಟೈಮ್ ಕಾಶ್ಮೀರದ ವಿಚಾರದಲ್ಲಿ ಮಧ್ಯಪ್ರವೇಶಕ್ಕೆ ಅಮೆರಿಕನ ಒತ್ತಾಯ ಮಾಡಿದೆ. ಅಕಸ್ಮಾತ್ ಹಾಗೇನಾದ್ರು ಆಗಲಿಲ್ಲ ಅಂದರೆ ಬೇರೆ ಗುಂಪಿಗೆ ಸೇರ್ಕೋತೀವಿ ಅಂತ ಧಮಕಿ ಕೂಡ ಹಾಕಿದ್ದಾರೆ. ಇನ್ನು ಬಲೂಚಿಸ್ತಾನದಿಂದ ಖಲಿಸ್ತಾನ್ ಕಡೆ ಅವರ ಗಮನ ಕೂಡ ತಿರುಗಿದೆ. ಕಲೆ ಮತ್ತು ರಕ್ತ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಗದೊಂದು ಕಡೆ ನಟ ಅಜಯ್ ದೇವಗನ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅಮೀರ್ ಖಾನ್ ಹಾಗೂ ಶಾರುಖ್ ಖಾನ್ ಇಬ್ಬರು ಮಾತಾಡಬೇಕು ಅಂತ ಒತ್ತಾಯ ಮಾಡ್ತಿದ್ರೆ, ಶಿವಮೊಗ್ಗದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತನಾಡದ ದೇಶದ ಬುದ್ಧಿಜೀವಿಗಳು ಲದ್ದಿಜೀವಿಗಳಾಗಿದ್ದಾರೆ, ಅವರನ್ನ ಸರಿದಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಈ ಎಲ್ಲ ಗೊಂದಲ ಅಥವಾ ಗಲಾಟೆಗಳ ಮಧ್ಯೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ 17 ದಿನದಿಂದ ಚಿಕಿತ್ಸೆ ಪಡೆಯುತ್ತಿರುವ ತಮಿಳುನಾಡು ಮುಖ್ಯಮಂತ್ರಿ ಆರೋಗ್ಯ ಇನ್ನಷ್ಟು ಬಿಗಡಾಯಿಸಿದೆ ಅನ್ನೋ ಮಾತುಗಳು ಬರ್ತಾ ಇದೆ. ಶ್ವಾಸಕೋಶದ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಶೀಘ್ರ ಗುಣಮುಖವಾಗೋದು ಕಷ್ಟ ಅಂತಿದ್ದಾರೆ. ಹಾಗಾಗಿ ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಏರ್ ಆಂಬ್ಯುಲೆನ್ಸ್ ತಯಾರಿ ಮಾಡ್ಕೋತಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ADMK ಹೇಳ್ತಾ ಇದೆ CM ಬದಲಾಗಲ್ಲ, ಅವರೇ ಇರ್ತಾರೆ ಅಂತ. ಪ್ರತಿಪಕ್ಷದ ನಾಯಕ DMK ಸ್ಟಾಲಿನ್ ಕೂಡ ಇವತ್ತು ಆಸ್ಪತ್ರೆಗೆ ಭೇಟಿ ಮಾಡಿದ್ದಾರೆ. ಅಭಿಮಾನಿಗಳು ಬೆಂಬಲಿಗರ ಪ್ರಾರ್ಥನೆ ಮಾತ್ರ ಮುಂದುವರಿದಿದೆ. ಹಾಗಾದ್ರೆ ಏರ್ ಆಂಬ್ಯುಲೆನ್ಸ್ ಇಸ್ ನೋನ್. ನಮ್ಮ ಅಂಬರೀಶ್ ಹೋಗಿದ್ದಾಗ ಎಲ್ಲ ಊರಿನಲ್ಲಿರೋರಿಗೆಲ್ಲ ಏರ್ ಆಂಬ್ಯುಲೆನ್ಸ್ ಅಂತ ಏನು ಗೊತ್ತಾಗೋಗಿದೆ. ನಮ್ಮ ಆಂಬ್ಯುಲೆನ್ಸ್ ಬಗ್ಗೆ ಗೊತ್ತಿದೆಯೋ ಇಲ್ವೋ ಈಗ ನಮ್ಮ ಜನಕ್ಕೆ. ಏರ್ ಆಂಬ್ಯುಲೆನ್ಸ್ ಪರಿಚಯ ಆಗ್ಬಿಟ್ಟಿದೆ ನಮ್ಮ ಜನಕ್ಕೆ. ಸ್ಟಿಲ್ ಆಂಬ್ಯುಲೆನ್ಸ್ನ ವಿಮಾನವನ್ನೇ ಆಂಬ್ಯುಲೆನ್ಸ್ ಆಗಿ ಮಾಡಿಕೊಂಡು ಎತ್ತಿಕೊಂಡು ಹೋಗುವುದು ಅಂತ ಇಟ್ಕೊಳ್ಳಿ. ಡಾಕ್ಟರ್ಗಳ ಹಲವಾರು ಡಾಕ್ಟರ್ಗಳು, ತಜ್ಞರು, ಪರಿಣಿತರು ಎಲ್ಲ ಹೇಳ್ತಾ ಇರೋದು ಅಂತಂದ್ರೆ ಸೆಪ್ಸಿಸ್ ಇದರಿಂದ ಬಂದು ಆಕೆ ಅಡ್ಮಿಟ್ ಆಗಿರೋದು ಹೌದು. ಇದೆಲ್ಲ ಹೇಳ್ತಿರೋದು ಅರ್ಥ ಮಾಡ್ಕೊಂಡು ಅವ್ರು ತಿಳ್ಕೊಂಡಿರೋದು ನಾವು ಅರ್ಥ ಮಾಡ್ಕೊತಿರೋದು ಅಷ್ಟೇ. ರೆಸ್ಪಿರೇಟರಿ ಲಂಗ್ಸ್ ಇನ್ಫೆಕ್ಷನ್ ಇದ್ದಂಗಿದೆ ಲೋಯರ್ ರೆಸ್ಪಿರೇಟರಿ ರೀಜನ್ ಅಲ್ಲಿ, ಅನುಮಾನ ಇಲ್ಲ. ಆದ್ರೆ ಲಿವರ್ ಮತ್ತೆ ಕಿಡ್ನಿ ಎರಡೂ ಯಾವುದೇ ಸಮಸ್ಯೆಯನ್ನು ತೋರಿಸ್ತಾ ಇಲ್ಲ. ಆದರೆ BP ಮತ್ತು ಶುಗರ್ ಬಹಳ ಅತ್ಯಂತ ಸಮಸ್ಯೆಯನ್ನು ಬಿಗಡಾಯಿಸಬಹುದಾದಂತಹ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದೆ. ಆದರೆ ಒಬೆಸಿಟಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದಿಟ್ಟರು. ಒಬೆಸಿಟಿ ಅಂದರೆ ತೂಕದ ದೇಹ ಆಗಿರುವಂಥದ್ದು ಸಮಸ್ಯೆಗಳನ್ನು ತಂದಿಡಬಹುದು ಅಂತಿದೆ. ಹಾಗಾಗಿ ಲಂಗ್ಸ್ ಶ್ವಾಸಕೋಶದ ಸಮಸ್ಯೆ ಆಗಿರುವುದರಿಂದ ಅವರಿಗೆ ಸಪೋರ್ಟ್ ಕೊಡೋಕ್ಕೋಸ್ಕರ ಎಕ್ಸ್ಟರ್ನಲ್ ರೆಸ್ಪಿರೇಟರಿ ಇದು ಮಾಡಿದ್ದೀವಿ ಅಂತಾರೆ. ಅದು ವೆಂಟಿಲೇಟರ್ ಮಾಡಿರ್ಬೋದು ಅಥವಾ ಬೈಸ್ಯಾಪ್ ಅಂತನೋ ಬೈಪ್ಯಾಪ್ ಅಂತನೋ ಏನೋ ಒಂದು ವ್ಯವಸ್ಥೆ ಮಾಡಿ ಅದರಿಂದ ಹೊರಗಡೆಯಿಂದ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ವೈದ್ಯರು ಅರ್ಥ ಮಾಡ್ಕೋತಿರುವಂತಹ ಚಿಕಿತ್ಸೆಗಳ ಮಾರ್ಗಗಳು ಇವೆಲ್ಲ. ಇದೇ ಆಗಿದ್ದರೆ ನನ್ನ ಪ್ರಕಾರ ಚೇತರಿಸ್ಕೋಬೇಕು ಇಷ್ಟು ದಿನದಲ್ಲಿ. ಅಲ್ಲಲ್ಲ, ಇನ್ನು ಸ್ವಲ್ಪ ಮುಂದೆ ಆದ್ರೂ ಇದೇ ಆಗಿದ್ರೆ, ಇದು ಬೇರೆ ಬೇರೆ ಬಹು ಅಂಗಾಂಗಗಳ ಸಮಸ್ಯೆಗಳಿಗೆ ಏನಾದ್ರು ದಾರಿ ಮಾಡಿಕೊಟ್ರೆ ಸಮಸ್ಯೆ ಆಗಬೇಕು. ಇಲ್ಲದೆ ಇದ್ರೆ ಚೇತರಿಸ್ಕೋಬೇಕು. ಬಹುಶಃ ಅವ್ರು ಸ್ವಲ್ಪ ಸ್ಟೇಬಲ್ ಆಗಲಿ, ಸ್ಥಿರವಾಗಲಿ ಅವರ ಆರೋಗ್ಯ ಸ್ಥಿತಿ, ನಂತರ ಸಿಂಗಾಪುರಕ್ಕೆ ಹೋಗೋಣ, ದಾರಿ ಮಧ್ಯೆ ಸಮಸ್ಯೆ ಬೇಡ ಅನ್ನೋ ಕಾರಣಕ್ಕೆ ಇಷ್ಟು ದಿನ ತಡೆದಿರ್ಬೋದು. ಈಗ ಅವ್ರು ಏನಾದ್ರು ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಅಷ್ಟರ ಮಟ್ಟಿಗೆ ಸ್ಥಿರ ಆಗಿದೆ, ಹಂಗಾರೆ ಆರೋಗ್ಯ ಶಿಫ್ಟ್ ಮಾಡೋ ಅಷ್ಟು ಅಂತ ಅರ್ಥ. ಇದುವರೆಗೆ ಅದೇ ಕಷ್ಟ ಅದೇ ಕಷ್ಟ ಅಂತ. ಹಾಗಾಗಿ ಈ ರೀತಿ ಎಲ್ಲ ಮಾಹಿತಿಗಳು ಒಂದಕ್ಕೊಂದು ಬರ್ತಾನೆ ಇದೆ. ಬರೀ ರೂಮರ್ಗಳೇ ಓಡಾಡ್ತಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ರಾಮಚಂದ್ರಪುರ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿ ಮಠದ ಆವರಣದಲ್ಲಿ ಮೌನ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ರಾಜ್ಯದ ಯಾವ ಮಠಗಳಿಗೂ ವಿರೋಧ ಪಕ್ಷಗಳ ಮೇಲೂ ಮಾಡಿದಷ್ಟು ದೌರ್ಜನ್ಯವನ್ನ ಈ ಸರ್ಕಾರ ನಮ್ಮ ಮಠಕ್ಕೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟರು. ಇನ್ನು ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಆಡಳಿತಾಧಿಕಾರಿ ನೇಮಕದ ಕಡತವನ್ನು ಸರ್ಕಾರ ಮುಚ್ಚಬೇಕು ಅಂತ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ರು. ಶಂಕರಾಚಾರ್ಯರು ಕಟ್ಟಿದ್ದು ಭಕ್ತರು, ಅದನ್ನು ಕಿತ್ಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಮ್ಮ ಮೇಲೆ ಆಕ್ರಮಣಗಳಾಗಿದೆ, ನಾವು ಸಹಿಸಿದೀವಿ ಅದನ್ನ. ಆದ್ರೆ ಮಠದ ಮೇಲೆ ಆದ್ರೆ ಸಹಿಸೋಕ್ಕಾಗೋದಿಲ್ಲ. ಹಾಗೆ ಭಕ್ತರು ಕೂಡ ಸಹಿಸೋಕೆ ತಯಾರಿಲ್ಲ. ಗೌರ್ಮೆಂಟ್ ಗ್ರಾಂಟಿಂದ ನಡೀತಾ ಇರುವಂತ ಮಠ ಅಲ್ಲ ಇದು, ಮೊದಲಲ್ಲ. ಹಲವು ಆಕ್ರಮಣಗಳು ಮಠದ ಮೇಲೆ ಆಗಿದೆ, ಆಗ್ತಾನೂ ಇದೆ. ಅದಕ್ಕೆ ಇತಿಮಿತಿ ಇಲ್ಲ. ನಮ್ಮನ್ನು ಪೀಡಿಸಿದಷ್ಟು ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವ ಮಠವನ್ನು ಪೀಡಿಸಿಲ್ಲ. ವಿರೋಧ ಪಕ್ಷದ ನಾಯಕರನ್ನು ಕೂಡ ಎಷ್ಟು ಪೀಡಿಸಿಲ್ಲ. ಆ ಪ್ರಮಾಣದಲ್ಲಿ ನಮ್ಮನ್ನು ಪೀಡಿಸಲಾಗಿದೆ. ಆಲ್ ರೈಟ್, ಒಂದು ವಿರಾಮಕ್ಕೆ
ಹೋಗಿ ಬಂದ್ಬಿಡೋಣ. ಹೋಗಿ ಬಂದು ಮುಂದಿನ ಸುದ್ದಿಗಳಿಗೆ ಹೋಗೋಣ. ರಿಯಾಲಿಟಿ ಸ್ಟಾರ್ಗಳ ಮೇಲೆ ಒಂದಷ್ಟು ಜನ ಎಗರಿದ್ದಾರೆ. ಭಾರತ ಪಾಕಿಸ್ತಾನದ ಸಮಸ್ಯೆ ಏನಾದರೂ ಒಂದಿನ ಬಗೆಹರಿಬೋದು, ಕಾವೇರಿ ಸಮಸ್ಯೆ ಏನಾದರೂ ಒಂದಿನ ಬಗೆಹರಿಬೋದು. ಈ ಈಶ್ವರಪ್ಪ ಯಡಿಯೂರಪ್ಪ ಸಮಸ್ಯೆ ಬಗೆಹರಿಯೋಂಗೆ ಕಾಣ್ತಾ ಇಲ್ಲ ನನಗೆ. ಇದಕ್ಕೂ ಒಂದು ಅಂತಾರಾಷ್ಟ್ರೀಯ ಟ್ರಿಬ್ಯುನಲ್ಲೇ ಬೇಕೇನೋ ಅಲ್ಟಿಮೇಟ್ಲಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ವಿಚಾರದಲ್ಲಿ ನಿನ್ನ ಹೈಕಮಾಂಡ್ಗೆ ತಲೆಬಾಗಿದ ಈಶ್ವರಪ್ಪ ಅಂಡ್ ಟೀಮ್ ಇವತ್ತು ಸಿಡಿದೆದ್ದು ಅದೇನು ಬ್ರಿಗೇಡ್ ನಿಲ್ಸಕ್ಕೆ, ಅದೇನು ಕೊಳಾಯಿ ನೀರ ಬಂದ್ ಮಾಡೋಕ್ಕೆ ಯಾವ ಸೂಚನೆಯೂ ಬಂದಿಲ್ಲ, ಏನೂ ಇಲ್ಲ ಅಂತ ಅಂದಿದ್ದಾರೆ. ಏನೋ ಈ ಮಧ್ಯೆ ಈಶ್ವರಪ್ಪನವ್ರು ನೇರವಾಗಿ ಮಾತಾಡದೆ ಬೆಂಬಲಕರ ಮೂಲಕ ಹೀಗೆಲ್ಲ ಹೇಳಿಸ್ತಿದ್ದಾರೆ ಅನ್ನೋದು ಅವ್ರ ಪಕ್ಷದಲ್ಲಿ ಬರ್ತಿರೋ ಮಾತುಗಳು. ಆಯ್ತು, ಅವರವರೇ ಸಾಲ್ವ್ ಮಾಡ್ಕೊಳ್ಳಿ. ಬ್ರೇಕ್ ಹಾಕಲಾಗಿದೆ. ಬ್ರಿಗೇಡ್ನಿಂದ ಈಶ್ವರಪ್ಪನವರು ದೂರ ಸರಿದಿದ್ದಾರೆ. ಈ ರೀತಿ ಬ್ರಿಗೇಡು ನಿಲ್ಲುತ್ತೆ ಅನ್ನುವಂತಹ ಅನೇಕ ವಿಚಾರಗಳು ಈ 2-3 ದಿವಸದಲ್ಲಿ ಬಂದಿರತಕ್ಕಂಥದ್ದು. ಯಾವುದೇ ಕಾರಣದಿಂದ ಬ್ರಿಗೇಡಿನ ಕಾರ್ಯಚಟುವಟಿಕೆಗಳು ನಿಲ್ಲೋದಿಲ್ಲ. ಯಾವುದೇ ಇದು ಇಷ್ಟೊಂದು ಎಳೆಯೋ ಅವಶ್ಯಕತೆ ಇರಲಿಲ್ಲ. ಕಸದಿಂದ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿತ್ತು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿತ್ತು. ಆದರೆ ಈಗ ಬೆಂಗಳೂರು ಇಂದಿರಾನಗರದ ಸುದ್ದಿ. ಅಫ್ಕೋರ್ಸ್ 3 ಡಂಪಿಂಗ್ ಆಟೋದಲ್ಲಿ ಕಸ ತೆಗೆದುಕೊಂಡು ಬಂದು ಇಂದಿರಾನಗರದ ಸ್ನೇಹ ಅನ್ನೋರು ಮನೆಯೊಳಗೆ ಯಾರು ಸುರಿದಿದ್ದಾರೆ. ಇದು CCTV ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ. ಈ ದೃಶ್ಯವನ್ನು ಇವತ್ತು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರ ಬಗ್ಗೆ ಬರ್ಕೊಂಡಿದ್ದಾರೆ ಸ್ನೇಹ ಅವರು. ಇದ್ರ ಬಗ್ಗೆ ಕಾರ್ಪೊರೇಟರ್ ಆನಂದ್ ಮತ್ತು ಪೌರ ಕಾರ್ಮಿಕರ ಮೇಲೆ ಆರೋಪ ಮಾಡ್ತಿದ್ದಾರೆ. ದುಡ್ಡು ಕೇಳಿದ್ರು ಕಸ ವಿಂಗಡಣೆ ಮಾಡೋಕೆ ನಾವೇ ಮಾಡ್ತೀವಿ, ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ ಅಂದ್ವಿ. ಇದ್ರ ಬಗ್ಗೆ ದೂರು ಕೊಟ್ಟಿದ್ದೆ. ಹೀಗಾಗಿ ಅವರು ಈ ತರ ಮಾಡಿದ್ದಾರೆ ಅಂತ ಕೈವಾಡದ ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಚಿತ್ರದಲ್ಲಿ ಕಾಣೋವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಒದ್ದು ಒಳಕ್ಕಾಕಬೇಕು ಅಷ್ಟೇ. ಮಾನ ಮರ್ಯಾದೆ ಗೆಟ್ಟವ್ರು ಎಲ್ಲರೂ. ಆಲ್ ರೈಟ್, ಇಲ್ಲಿಂದ ಮುಂದಕ್ಕೆ ಹೋಗೋಣ. ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಅವ್ರು ದುಡ್ಡು ತೊಗೊಳೋದು ಸರಿ, ಅವ್ರು ಹೇಳೋದು ಕರೆಕ್ಟ್ ಇದೆ. ದುಡ್ಡು ತೊಗೊಳದಿದ್ರೆ ಇವರು ಎತ್ಕೊಂಡು ಹೋಗಲ್ಲ ಅನ್ನೋದು, ಅವ್ರ ಬ್ಯಾಗ್ ಬಿಟ್ಟು ಹೋಗೋದು, ಪಕ್ಕದ ಮನೆಯವ್ರ ಬ್ಯಾಗ್ ತಂದು ಇಡೋದು, ಈ ಕೋತಿ ಕೆಲಸ ಎಲ್ಲ ನಡೀತಾನೆ ಇದೆ. ಇಫ್ ಕಾರ್ಪೊರೇಟರ್ ಈಸ್ ಅ ಫೂಲ್, ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಯಾರೇ ಆಗಲಿ, ಇವರು ಅಂತಲ್ಲ ನಾನು ಹೇಳ್ತಿರೋದು ಅಷ್ಟೇ, ಇನ್ನೇನಿಲ್ಲ. ಅದು ಕಾಮನ್ ಸೆನ್ಸ್ ಇರಬೇಕು. ತಂದು ಸುರಿಯೋದ್ರಲ್ಲಿ ಕಾಣಿಸ್ತಾ ಇದೆ. ಕೇಸ್ ಬುಕ್ ಮಾಡಿ, ಕ್ರಿಮಿನಲ್ ಕೇಸ್ ಮಾಡಿ ಒಳಕ್ಕಾಕ್ಬೇಕು. ಮುಖಾಮುಖಿ ನೋಡಿದೆ, ಹಿ ಶುಡ್ ಬಿ ಸೆಂಟ್ ಇನ್ಸೈಡ್ ಫಾರ್ ಡಿಸ್ಫಿಗರಿಂಗ್ ದ ಸಿಟಿ ಅಂತ. ಅದು ಒಳಗಾಕ್ಬೇಕು ಕೇಸಲ್ಲಿ, ಆಗ ಗೊತ್ತಾಗತ್ತೆ. ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ಸ್ಟಾರ್ ನಟ ನಟಿಯರು ತಂತ್ರಜ್ಞರು ಭಾಗವಹಿಸಿದ ಸಿನಿಮಾಗೆಲ್ಲ ತೊಂದರೆ ಆಗುತ್ತೆ ಅಂತ ಒಂದಷ್ಟು ಜನ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮತ್ತೆ ರಾತ್ರಿ 9ರಿಂದ 10 ಗಂಟೆಗೆ ಮುಂದೂಡಬೇಕು ಅದನ್ನೆಲ್ಲ, ಶೋನೆಲ್ಲ ನೀವು 9 ಗಂಟೆಗೆ ಮಾಡಂಗಿಲ್ಲ ಅಂತೆಲ್ಲ ಅಂದರೆ ಅತ್ತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಾಕ್ಲೈನ್ ವೆಂಕಟೇಶ್, ನಟ ಅರವಿಂದ್ ಎಲ್ಲ ಮಾತಾಡಿ ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ರು. ಅವರೆಲ್ಲ ಏನು ಹಾಗೆಲ್ಲ ಏನಲ್ಲ, ಸಮಸ್ಯೆ ಎಲ್ಲ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದೇನೋ ಅಂತಿದ್ದಾರೆ. ಜಗ್ಗೇಶ್ ಮಾತ್ರ ಕಲಾವಿದರು ಊಟಕ್ಕೂ ಕಷ್ಟಪಡ್ತಾರೆ, ಅವ್ರ ಕೆಲಸ ಅವ್ರು ಮಾಡಲಿ ಬಿಡಿ ಎಂದಿದ್ದಾರೆ. ಬೆಳೆಸ್ಕೊಂಡು ನೀವು ಇನ್ನೊಂದೊಂದ್ಸಲ ತೋರಿಸ್ಕೊಂಡು ಅವು ಜನ ಅದನ್ನು ನೋಡಿಕೊಂಡು ಥಿಯೇಟ್ರಿಗೆ ಬರ್ದೇನೆ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದ್ದೇವೆ. ರವಿಚಂದ್ರನ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಅಥವಾ ಸುದೀಪ್ ಆಗಿರ್ಬೋದು, ಬದಲಾವಣೆ ಮಾಡಿದ್ರೆ ಕನ್ನಡ ಚಿತ್ರರಂಗವನ್ನು ಉಳಿಸಿದ್ರು ಅಂತ ಇಡೀ ನಿರ್ಮಾಪಕರು ನಿಮ್ಮನ್ನು ಹಾಡಿ ಹೊಗಳ್ತಾರೆ. ನೀವು ಶಿವಣ್ಣವರೇ ವಾಹಿನಿಯ ಮುಖ್ಯಸ್ಥರಲ್ಲಿ ಮಾತಾಡಿ 10 ಗಂಟೆಗೆ ನೀವು ಬದಲಾವಣೆ ಮಾಡಿ ಜನ ನಿಮ್ಮನ್ನ ಪ್ರೀತಿಸ್ತಾರೆ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಒಬ್ಬ ನಟ ಅಂದಮೇಲೆ ಟೆಲಿವಿಷನ್ ಆಗಲಿ, ರಿಯಾಲಿಟಿ ಶೋ ಆಗಲಿ, ಸಿನಿಮಾ ಆಗಲಿ ಎಲ್ಲ ಮಾಡಬೇಕು. TV ಶೋಗಳನ್ನು ನಡೆಸ್ಕೊಡ್ತೀನಿ. ಇದೆಲ್ಲ ನನಗೆ ಸುಮಾರಾಗಿ ಬರುತ್ತೆ. ಇವ್ರು ಹೇಳ್ತಿರೋಂಥ ಪಾಯಿಂಟ್ಸಲ್ಲಿ ಒಂದು ರಿಯಾಲಿಟಿ ಶೋಯಿಂದ ಚಿತ್ರ ಓಡ್ತಾ ಇಲ್ಲ ಅನ್ನೋದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಇದು ಹೋದ ಸಲನೂ ಶುರುವಾಗಿತ್ತು, ಈಗ ಮತ್ತೆ ಶುರುವಾಗಿದೆ. ಇದು ಐ ಥಿಂಕ್ ವಿ ಶುಡ್ ಸಾರ್ಟ್ ಇಟ್ ಔಟ್. ಅಲ್ಲಿರೋರು ನಮ್ಗೆ ಅವಕಾಶ ಕೊಟ್ಟವರು ನಮ್ಮ ಪ್ರೊಡ್ಯೂಸರ್ಸು, ಅವರು ಪ್ರಾಬ್ಲಮ್ಸ್ ಇದ್ದರೆ ನಾವು ಸ್ಪಂದಿಸಬೇಕಾಗುತ್ತೆ. ಇವರು ಅವ್ರ ಬಗ್ಗೆ ಕಾಳಜಿ ಇದೆ, ಅವ್ರು ಇವ್ರ ಬಗ್ಗೆ ಮನವಿ ಮಾಡ್ಕೊತಿದ್ದಾರೆ, ಮೂಗನ್ ನೇರಕ್ಕೆ ಮಾತಾಡ್ತಿದ್ದಾರೆ ಅಂತ. ಇನ್ನು ರಾಜ್ಯಾದ್ಯಂತ ದಸರಾ ಹಬ್ಬದ ಸಂಭ್ರಮ. ಮೈಸೂರಿನಲ್ಲಂತೂ ಹಲವು ವಿಧಿವಿಧಾನಗಳು ಈಗಾಗಲೇ ನಡೀತಾ ಇದೆ. ಇನ್ನು ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ತಾಲೀಮು ಶುರುವಾಗಿದೆ. ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಕುಶಾಲತೋಪುಗಳನ್ನು ನಡೆಸಿದ್ರು. ಆಗೊಂದಷ್ಟು ತೊಂದರೆ ಆಯಿತು, ಬಿಕಾಸ್ ವಾಹನಗಳ ಗಾಜು ಒಡೆದೋಯ್ತಂತೆ. ಇನ್ನು ಮಗದೊಂದು ಕಡೆ ರೈತರು ಚಾಮುಂಡಿ ದೇವಿನ ಪ್ರಾರ್ಥನೆ ಮಾಡಿದ್ರು. ಯಾಕೆಂದರೆ ಇಷ್ಟೆಲ್ಲ ಬವಣೆಗಳಾಗ್ತಾ ಇದೆ ಈಗ, ಅದೆಲ್ಲವೂ ಕೂಡ ಸಮೃದ್ಧಿಯಿಂದ ಕೂಡಲಿ ಅಂತ ವಿವಿಧ ಕಲಾ ತಂಡಗಳು, ಸಾಹಸ ಪ್ರದರ್ಶನ, ಯೋಗ ಪ್ರಮುಖವಾಗಿ ಅಲ್ಲಿ ಗಮನ ಸೆಳೀತು. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. 5 ದಿನಗಳ ದೀರ್ಘ ರಜೆಯ ಮೂಡ್ನಲ್ಲಿದ್ದೀರಿ, ಎಂಜಾಯ್ ಮಾಡಿ. ನಿಮ್ಮ ವಾರಾಂತ್ಯ ಎಲ್ಲ ಚೆನ್ನಾಗಿರಲಿ, ವಾರ ಅಂತ್ಯ ಆರಂಭ ಎಲ್ಲ ಚೆನ್ನಾಗಿರಲಿ. ನಾವು ಈಗ ಹೋಗಿ ಬರುವಂತಹ ಸಮಯ. ಗುಡ್ ನೈಟ್, ನಮಸ್ಕಾರ, ಶುಭರಾತ್ರಿ.